ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ತೆಗೆದು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನಿಟ್ಟುಸಿರು ಬಿಡುವ ಜನರ ಸಂಖ್ಯೆ ಇವತ್ತು ಎಷ್ಟಿದೆ ಗೊತ್ತಾ? ತಿಂಗಳ ಕೊನೆ ವಾರ ಬಂತೆಂದರೆ ಸಾಕು, ಕೈಯಲ್ಲಿ ಕಾಸಿಲ್ಲದೆ ಕಂಗಾಲಾಗುವ ಮಂದಿ, ಸಾಲದ ಕಂತು ಕಟ್ಟಲು ಮತ್ತೊಬ್ಬರ ಮುಂದೆ ಕೈ ಚಾಚುವ ಮಂದಿ, ಮಕ್ಕಳ ಫೀಸ್ ಕಟ್ಟಲು ರಾತ್ರಿ ನಿದ್ದೆಗೆಟ್ಟು ಯೋಚಿಸುವ ತಂದೆ ತಾಯಂದಿರು, ಇಂಥ ದೃಶ್ಯಗಳು ಈ ಕಾಲದಲ್ಲಿ ಸಾಮಾನ್ಯವಾಗಿಬಿಟ್ಟಿವೆ. ಕೆಲವರು ದಿನಕ್ಕೆ 16 ಗಂಟೆ ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಇನ್ನೂ ಕೆಲವರು ಸ್ವಲ್ಪವೇ ಶ್ರಮಪಟ್ಟರೂ ಹಣ ಅವರ ಬಳಿ ಸಾಗರದಂತೆ ಹರಿದು ಬರುತ್ತದೆ. ಇದನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡುತ್ತದೆ: ನನ್ನ ಹಣೆಬರಹವೇ ಹೀಗಿದೆಯಾ, ಅಥವಾ ನಾನೇನಾದರೂ ತಪ್ಪು ಮಾಡುತ್ತಿದ್ದೇನೆಯೇ? ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿರುವುದು ಇದೇ ವಿಷಯದ ಬಗ್ಗೆ. ಹಣ ಬರಬೇಕಾ? ಇದನ್ನು ಬದಲಿಸು. ಹೌದು ಸ್ನೇಹಿತರೆ, ಹಣ ಎನ್ನುವುದು ಕೇವಲ ಕಾಗದದ ತುಂಡಲ್ಲ, ಅದೊಂದು ಶಕ್ತಿ. ಆ ಶಕ್ತಿ ಎಲ್ಲಿ ಗೌರವ ಇರುತ್ತದೋ, ಎಲ್ಲಿ ಸರಿಯಾದ ಚಿಂತನೆ ಇರುತ್ತದೋ, ಎಲ್ಲಿ ಶ್ರದ್ಧೆಯ ಜೊತೆಗೆ ಪರಿಶ್ರಮ ಇರುತ್ತದೋ ಅಲ್ಲಿಗೆ ಮಾತ್ರ ಹರಿದು ಬರುತ್ತದೆ. ಆದರೆ ಇಂದಿನ ಜನರು ಹಣದ ಬಗ್ಗೆ ಇಟ್ಟುಕೊಂಡಿರುವ ಧೋರಣೆಯೇ ಬೇರೆ. ಕೆಲವರು ಹಣವನ್ನು ಶತ್ರುವಿನಂತೆ ನೋಡುತ್ತಾರೆ. ಹಣ ಇದ್ದವರೆಲ್ಲ ಕೆಟ್ಟವರು ಎಂಬ ಭಾವನೆ ಮನಸ್ಸಿನಲ್ಲಿ ಬೇರೂರಿಸಿಕೊಂಡಿರುತ್ತಾರೆ. ಇನ್ನೂ ಕೆಲವರು ಹಣವನ್ನೇ ದೇವರೆಂದು ಪೂಜಿಸಿ ಅದಕ್ಕಾಗಿ ಎಂಥ ಅನ್ಯಾಯ ಮಾಡಲೂ ಹಿಂಜರಿಯುವುದಿಲ್ಲ. ಎರಡೂ ತಪ್ಪೆ. ಹಣವನ್ನು ಅರ್ಥ ಮಾಡಿಕೊಳ್ಳಬೇಕಾದ ರೀತಿಯೇ ಬೇರೆ, ಮತ್ತು ಆ ಅರ್ಥ ನಮಗೆ ಗೀತೆಯ ಬೋಧನೆಗಳಲ್ಲಿ, ಶ್ರೀಕೃಷ್ಣನ ಜೀವನದಲ್ಲಿ ಸಿಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ದ್ವಾರಕೆಯ ಒಡೆಯ, ಇಡೀ ಜಗತ್ತಿನ ಸಂಪತ್ತನ್ನೇ ಸೃಷ್ಟಿಸಬಲ್ಲ ಶಕ್ತಿಯುಳ್ಳ ಶ್ರೀಕೃಷ್ಣ ಸ್ವತಃ ಎಂದೂ ಹಣದ ಹಿಂದೆ ಓಡಲಿಲ್ಲ. ಆದರೆ ಹಣ ಎಂದೂ ಆತನಿಂದ ದೂರವೂ ಇರಲಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಆತನ ಬಳಿ ಇದ್ದದ್ದು ಸರಿಯಾದ ಚಿಂತನೆ, ಸರಿಯಾದ ಕರ್ಮ ಮತ್ತು ಎಂದೂ ಬಡವಾಗದ ಮನಸ್ಸು. ಇಂದು ನಾವು ಬಡವರಾಗಿರುವುದು ಕೈಯಲ್ಲಿ ಹಣ ಇಲ್ಲದಿದ್ದರಿಂದಲ್ಲ, ನಮ್ಮ ಆಲೋಚನೆಯೇ ಬಡವಾಗಿರುವುದರಿಂದ. ಈ ಮಾತು ಸ್ವಲ್ಪ ಕಠಿಣವಾಗಿ ಕೇಳಿಸಬಹುದು, ಆದರೆ ಇದೇ ಸತ್ಯ. ನಮ್ಮ ಪೂರ್ವಜರು ಹೇಳುತ್ತಿದ್ದ ಒಂದು ಮಾತಿದೆ: ಲಕ್ಷ್ಮೀ ಚಂಚಲೆ ಎಂದು. ಆದರೆ ಆ ಚಂಚಲತೆ ಯಾಕೆ ಗೊತ್ತಾ? ಲಕ್ಷ್ಮಿ ಎಂದು ಸೋಮಾರಿತನವಿರುವ ಮನೆಯಲ್ಲಿ, ಕೋಪ ಜಗಳ ತುಂಬಿದ ಮನೆಯಲ್ಲಿ, ಅಶುದ್ಧತೆ ತುಂಬಿದ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಆಕೆ ನಿಲ್ಲುವುದು ಶ್ರದ್ಧೆಯಿರುವಲ್ಲಿ, ಶಿಸ್ತಿರುವಲ್ಲಿ, ಕೃತಜ್ಞತೆಯಿರುವಲ್ಲಿ ಮಾತ್ರ. ಇವತ್ತು ನಾವು ಈ ಸಂಚಿಕೆಯಲ್ಲಿ ಮಾತನಾಡುತ್ತಿರುವ ವಿಷಯವೂ ಕೂಡ ಇದೆ. ಹಣ ಬರಬೇಕಾದರೆ ನಾವು ಏನನ್ನು ಬದಲಾಯಿಸಬೇಕು, ಯಾವ ಆಲೋಚನೆಗಳನ್ನು ಕಿತ್ತೊಗೆಯಬೇಕು, ಯಾವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಎಂಬುದನ್ನು. ಈ ಪ್ರಯಾಣದಲ್ಲಿ ನಾವು ಕೇವಲ ಆಧುನಿಕ ಮಾತುಗಳನ್ನಷ್ಟೇ ಹೇಳುವುದಿಲ್ಲ, ಬದಲಿಗೆ ಮಹಾಭಾರತದ ಆಳದಿಂದ, ಶ್ರೀಕೃಷ್ಣನ ಬೋಧನೆಗಳಿಂದ, ಪುರಾಣದ ಸಾಕ್ಷಿಗಳಿಂದ ಸತ್ಯವನ್ನು ಹೊರತೆಗೆಯಲಿದ್ದೇವೆ. ಈ ಸಂಚಿಕೆಯ ಕೊನೆಯಲ್ಲಿ ನಿಮ್ಮ ಹಣದ ಬಗ್ಗಿನ ದೃಷ್ಟಿಕೋನವೇ ಸಂಪೂರ್ಣ ಬದಲಾಗಿರುತ್ತದೆ ಎಂಬ ಭರವಸೆ ನನಗಿದೆ. ಮುಂದಿನ ಭಾಗದಲ್ಲಿ ನಾವು ನೋಡೋಣ, ಹಣ ಬರದಿರುವುದಕ್ಕೆ ನಿಜವಾದ ಕಾರಣ ಏನು ಮತ್ತು ಅದನ್ನು ಗುರುತಿಸುವುದು ಹೇಗೆ ಎಂಬುದನ್ನು. ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ತೆಗೆದು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನಿಟ್ಟುಸಿರು ಬಿಡುವ ಜನರ ಸಂಖ್ಯೆ ಇವತ್ತು ಎಷ್ಟಿದೆ ಗೊತ್ತಾ? ತಿಂಗಳ ಕೊನೆ ವಾರ ಬಂತೆಂದರೆ ಸಾಕು, ಕೈಯಲ್ಲಿ ಕಾಸಿಲ್ಲದೆ ಕಂಗಾಲಾಗುವ ಮಂದಿ, ಸಾಲದ ಕಂತು ಕಟ್ಟಲು ಮತ್ತೊಬ್ಬರ ಮುಂದೆ ಕೈ ಚಾಚುವ ಮಂದಿ, ಮಕ್ಕಳ ಫೀಸ್ ಕಟ್ಟಲು ರಾತ್ರಿ ನಿದ್ದೆಗೆಟ್ಟು ಯೋಚಿಸುವ ತಂದೆ ತಾಯಂದಿರು, ಇಂಥ ದೃಶ್ಯಗಳು ಈ ಕಾಲದಲ್ಲಿ ಸಾಮಾನ್ಯವಾಗಿಬಿಟ್ಟಿವೆ. ಕೆಲವರು ದಿನಕ್ಕೆ 16 ಗಂಟೆ ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಇನ್ನೂ ಕೆಲವರು ಸ್ವಲ್ಪವೇ ಶ್ರಮಪಟ್ಟರೂ ಹಣ ಅವರ ಬಳಿ ಸಾಗರದಂತೆ ಹರಿದು ಬರುತ್ತದೆ. ಇದನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡುತ್ತದೆ: ನನ್ನ ಹಣೆಬರಹವೇ ಹೀಗಿದೆಯಾ, ಅಥವಾ ನಾನೇನಾದರೂ ತಪ್ಪು ಮಾಡುತ್ತಿದ್ದೇನೆಯೇ? ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿರುವುದು ಇದೇ ವಿಷಯದ ಬಗ್ಗೆ. ಹಣ ಬರಬೇಕಾ? ಇದನ್ನು ಬದಲಿಸು. ಹೌದು ಸ್ನೇಹಿತರೆ, ಹಣ ಎನ್ನುವುದು ಕೇವಲ ಕಾಗದದ ತುಂಡಲ್ಲ, ಅದೊಂದು ಶಕ್ತಿ. ಆ ಶಕ್ತಿ ಎಲ್ಲಿ ಗೌರವ ಇರುತ್ತದೋ, ಎಲ್ಲಿ ಸರಿಯಾದ ಚಿಂತನೆ ಇರುತ್ತದೋ, ಎಲ್ಲಿ ಶ್ರದ್ಧೆಯ ಜೊತೆಗೆ ಪರಿಶ್ರಮ ಇರುತ್ತದೋ ಅಲ್ಲಿಗೆ ಮಾತ್ರ ಹರಿದು ಬರುತ್ತದೆ. ಆದರೆ ಇಂದಿನ ಜನರು ಹಣದ ಬಗ್ಗೆ ಇಟ್ಟುಕೊಂಡಿರುವ ಧೋರಣೆಯೇ ಬೇರೆ. ಕೆಲವರು ಹಣವನ್ನು ಶತ್ರುವಿನಂತೆ ನೋಡುತ್ತಾರೆ. ಹಣ ಇದ್ದವರೆಲ್ಲ ಕೆಟ್ಟವರು ಎಂಬ ಭಾವನೆ ಮನಸ್ಸಿನಲ್ಲಿ ಬೇರೂರಿಸಿಕೊಂಡಿರುತ್ತಾರೆ. ಇನ್ನೂ ಕೆಲವರು ಹಣವನ್ನೇ ದೇವರೆಂದು ಪೂಜಿಸಿ ಅದಕ್ಕಾಗಿ ಎಂಥ ಅನ್ಯಾಯ ಮಾಡಲೂ ಹಿಂಜರಿಯುವುದಿಲ್ಲ. ಎರಡೂ ತಪ್ಪೆ. ಹಣವನ್ನು ಅರ್ಥ ಮಾಡಿಕೊಳ್ಳಬೇಕಾದ ರೀತಿಯೇ ಬೇರೆ, ಮತ್ತು ಆ ಅರ್ಥ ನಮಗೆ ಗೀತೆಯ ಬೋಧನೆಗಳಲ್ಲಿ, ಶ್ರೀಕೃಷ್ಣನ ಜೀವನದಲ್ಲಿ ಸಿಗುತ್ತದೆ.
ಒಮ್ಮೆ ಯೋಚಿಸಿ ನೋಡಿ, ದ್ವಾರಕೆಯ ಒಡೆಯ, ಇಡೀ ಜಗತ್ತಿನ ಸಂಪತ್ತನ್ನೇ ಸೃಷ್ಟಿಸಬಲ್ಲ ಶಕ್ತಿಯುಳ್ಳ ಶ್ರೀಕೃಷ್ಣ ಸ್ವತಃ ಎಂದೂ ಹಣದ ಹಿಂದೆ ಓಡಲಿಲ್ಲ. ಆದರೆ ಹಣ ಎಂದೂ ಆತನಿಂದ ದೂರವೂ ಇರಲಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಆತನ ಬಳಿ ಇದ್ದದ್ದು ಸರಿಯಾದ ಚಿಂತನೆ, ಸರಿಯಾದ ಕರ್ಮ ಮತ್ತು ಎಂದೂ ಬಡವಾಗದ ಮನಸ್ಸು. ಇಂದು ನಾವು ಬಡವರಾಗಿರುವುದು ಕೈಯಲ್ಲಿ ಹಣ ಇಲ್ಲದಿದ್ದರಿಂದಲ್ಲ, ನಮ್ಮ ಆಲೋಚನೆಯೇ ಬಡವಾಗಿರುವುದರಿಂದ. ಈ ಮಾತು ಸ್ವಲ್ಪ ಕಠಿಣವಾಗಿ ಕೇಳಿಸಬಹುದು, ಆದರೆ ಇದೇ ಸತ್ಯ. ನಮ್ಮ ಪೂರ್ವಜರು ಹೇಳುತ್ತಿದ್ದ ಒಂದು ಮಾತಿದೆ, ಲಕ್ಷ್ಮೀ ಚಂಚಲೆ ಎಂದು. ಆದರೆ ಆ ಚಂಚಲತೆ ಯಾಕೆ ಗೊತ್ತಾ? ಲಕ್ಷ್ಮಿ ಎಂದು ಸೋಮಾರಿತನವಿರುವ ಮನೆಯಲ್ಲಿ, ಕೋಪ ಜಗಳ ತುಂಬಿದ ಮನೆಯಲ್ಲಿ, ಅಶುದ್ಧತೆ ತುಂಬಿದ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಆಕೆ ನಿಲ್ಲುವುದು ಶ್ರದ್ಧೆಯಿರುವಲ್ಲಿ, ಶಿಸ್ತಿರುವಲ್ಲಿ, ಕೃತಜ್ಞತೆಯಿರುವಲ್ಲಿ ಮಾತ್ರ. ಇವತ್ತು ನಾವು ಈ ಸಂಚಿಕೆಯಲ್ಲಿ ಮಾತನಾಡುತ್ತಿರುವ ವಿಷಯವೂ ಕೂಡ ಇದೆ. ಹಣ ಬರಬೇಕಾದರೆ ನಾವು ಏನನ್ನು ಬದಲಾಯಿಸಬೇಕು, ಯಾವ ಆಲೋಚನೆಗಳನ್ನು ಕಿತ್ತೊಗೆಯಬೇಕು, ಯಾವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಎಂಬುದನ್ನು. ಈ ಪ್ರಯಾಣದಲ್ಲಿ ನಾವು ಕೇವಲ ಆಧುನಿಕ ಮಾತುಗಳನ್ನಷ್ಟೇ ಹೇಳುವುದಿಲ್ಲ, ಬದಲಿಗೆ ಮಹಾಭಾರತದ ಆಳದಿಂದ, ಶ್ರೀಕೃಷ್ಣನ ಬೋಧನೆಗಳಿಂದ, ಪುರಾಣದ ಸಾಕ್ಷಿಗಳಿಂದ ಸತ್ಯವನ್ನು ಹೊರತೆಗೆಯಲಿದ್ದೇವೆ. ಈ ಸಂಚಿಕೆಯ ಕೊನೆಯಲ್ಲಿ ನಿಮ್ಮ ಹಣದ ಬಗ್ಗಿನ ದೃಷ್ಟಿಕೋನವೇ ಸಂಪೂರ್ಣ ಬದಲಾಗಿರುತ್ತದೆ ಎಂಬ ಭರವಸೆ ನನಗಿದೆ. ಮುಂದಿನ ಭಾಗದಲ್ಲಿ ನಾವು ನೋಡೋಣ, ಹಣ ಬರದಿರುವುದಕ್ಕೆ ನಿಜವಾದ ಕಾರಣ ಏನು ಮತ್ತು ಅದನ್ನು ಗುರುತಿಸುವುದು ಹೇಗೆ ಎಂಬುದನ್ನು. ನಾವು ಬಡತನದ ಮನಸ್ಥಿತಿ, ಹೋಲಿಕೆಯ ಬೆಂಕಿ ಮತ್ತು ತಾಳ್ಮೆಯ ಕೊರತೆಯ ಬಗ್ಗೆ ಮಾತನಾಡಿದೆವು. ಈಗ ಇನ್ನೊಂದು ಆಳವಾದ ವಿಷಯದ ಕಡೆಗೆ ಹೋಗೋಣ, ಕೃತಜ್ಞತೆಯ ಕೊರತೆ. ಸ್ನೇಹಿತರೆ, ಗಮನಿಸಿ ನೋಡಿ, ನಾವು ಇರುವ ಸಂಪತ್ತಿಗೆ ಎಷ್ಟು ಕೃತಜ್ಞರಾಗಿದ್ದೇವೆ. ಬೆಳಿಗ್ಗೆ ಎದ್ದ ಕೂಡಲೇ ಆರೋಗ್ಯವಾಗಿರುವ ದೇಹಕ್ಕೆ, ತಿನ್ನಲು ಸಿಗುವ ಅನ್ನಕ್ಕೆ, ತಲೆಯ ಮೇಲಿರುವ ಸೂರಿಗೆ ನಾವು ಎಷ್ಟು ಬಾರಿ ಧನ್ಯವಾದ ಹೇಳ್ತೇವೆ? ಬಹುಶಃ ಎಂದೂ ಇಲ್ಲ. ಬದಲಿಗೆ ನಮಗೆ ಇಲ್ಲದಿರುವುದರ ಬಗ್ಗೆಯೇ ಸದಾ ಚಿಂತೆ. ಈ ಚಿಂತೆಯ ಶಕ್ತಿ ಎಷ್ಟು ಪ್ರಬಲವಾಗಿರುತ್ತದೆಂದರೆ ಅದು ನಮ್ಮ ಇಡೀ ಜೀವನದ ದೃಷ್ಟಿಯನ್ನೇ ಕಪ್ಪಾಗಿಸಿಬಿಡುತ್ತದೆ. ಇಲ್ಲಿ ಒಂದು ಸತ್ಯ ಅರ್ಥ ಮಾಡಿಕೊಳ್ಳಿ, ಕೃತಜ್ಞತೆಯಿಲ್ಲದ ಮನಸ್ಸಿಗೆ ಎಷ್ಟು ಹಣ ಬಂದರೂ ಸಾಲುವುದಿಲ್ಲ. 1 ಲಕ್ಷ ಸಂಪಾದಿಸಿದವನಿಗೆ 2 ಲಕ್ಷ ಬೇಕು ಎನ್ನಿಸುತ್ತದೆ, 2 ಲಕ್ಷ ಸಂಪಾದಿಸಿದವನಿಗೆ 5 ಲಕ್ಷ ಬೇಕು ಎನ್ನಿಸುತ್ತದೆ. ಈ ಸರಪಳಿ ಎಂದೂ ಮುಗಿಯುವುದಿಲ್ಲ. ಯಾಕೆಂದ್ರೆ ಸಮಸ್ಯೆ ಇರುವುದು ಹಣದ ಪ್ರಮಾಣದಲ್ಲಲ್ಲ, ಮನಸ್ಸಿನ ತೃಪ್ತಿಯ ಕೊರತೆಯಲ್ಲಿ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ನೆನಪಿಡಿ, ಸಂತೋಷ ಎಂಬುದು ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ಒಳಗಿನ ಸ್ಥಿತಿ. ಈ ಸ್ಥಿತಿಯನ್ನು ಸಾಧಿಸಿದವನಿಗೆ ಮಾತ್ರ ಹಣವು ಸರಿಯಾಗಿ ಬಳಕೆಯಾಗುತ್ತದೆ, ಸಂಪತ್ತು ಸರಿಯಾಗಿ ಉಳಿಯುತ್ತದೆ. ಇನ್ನೊಂದು ಮುಖ್ಯ ವಿಷಯ ನೋಡೋಣ, ಕೊಡುವಿಕೆಯ ಶಕ್ತಿ. ನಮ್ಮ ಸಂಸ್ಕೃತಿಯಲ್ಲಿ ದಾನ ಎಂಬ ಪರಿಕಲ್ಪನೆ ಎಷ್ಟು ಆಳವಾಗಿ ಬೇರೂರಿದೆ ಗೊತ್ತಾ? ಇದು ಕೇವಲ ಧರ್ಮದ ಕಟ್ಟಳೆ ಅಲ್ಲ, ಇದೊಂದು ವೈಜ್ಞಾನಿಕ ಸತ್ಯ ಕೂಡ. ಹರಿಯುವ ನೀರು ಎಂದೂ ಕೊಳೆಯುವುದಿಲ್ಲ, ನಿಂತ ನೀರು ಮಾತ್ರ ಕೊಳೆಯುತ್ತದೆ. ಹಣವೂ ಹಾಗೆಯೇ. ಹಣವನ್ನು ಬಿಗಿಯಾಗಿ ಹಿಡಿದುಕೊಂಡು ಯಾರಿಗೂ ಸಹಾಯ ಮಾಡದೆ ಕೊಡುವ ಮನಸ್ಸಿಲ್ಲದೇ ಇರುವವನ ಬಳಿ ಹಣ ಇನ್ನಷ್ಟು ಬರಲು ಹಿಂಜರಿಯುತ್ತದೆ. ಆದರೆ ಸಂತೋಷದಿಂದ, ಸರಿಯಾದ ಉದ್ದೇಶದಿಂದ ಹಂಚುವ ಮನಸ್ಸಿನ ಬಳಿ ಸಂಪತ್ತು ಹರಿದು ಬರುತ್ತಲೇ ಇರುತ್ತದೆ. ಇಲ್ಲಿ ಸ್ಪಷ್ಟಪಡಿಸಬೇಕಾದ ಒಂದು ವಿಷಯವಿದೆ, ದಾನ ಎಂದರೆ ಎಲ್ಲವನ್ನೂ ಕೊಟ್ಟುಬಿಡುವುದು ಎಂದಲ್ಲ. ದಾನ ಎಂದರೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ವ್ಯಕ್ತಿಗೆ, ಸರಿಯಾದ ಸಮಯದಲ್ಲಿ, ಯಾವುದೇ ಪ್ರತಿಫಲದ ಆಸೆ ಇಲ್ಲದೆ ಕೊಡುವುದು. ಇದನ್ನೇ ಗೀತೆಯಲ್ಲಿ ಸಾತ್ವಿಕ ದಾನ ಎಂದು ಕರೆಯಲಾಗಿದೆ. ಪ್ರತಿಫಲದ ಆಸೆಯಿಂದ, ಹೆಸರಿಗಾಗಿ ಅಥವಾ ಒತ್ತಾಯದಿಂದ ಕೊಡುವ ದಾನಕ್ಕೆ ಆ ಶಕ್ತಿ ಇಲ್ಲ. ಇನ್ನೊಂದು ಪ್ರಮುಖ ಸಂಗತಿ, ನಮ್ಮ ಸಂಬಂಧ ಹಣದೊಂದಿಗೆ ಹೇಗಿದೆ ಎಂಬುದನ್ನು ಪರೀಕ್ಷಿಸಿ ನೋಡಿ. ಹಣ ಬಂದಾಗ ಭಯ ಆಗುತ್ತದೆಯೇ? ಇದು ಬೇಗ ಖಾಲಿಯಾಗುತ್ತದೆ ಎಂಬ ಆತಂಕ ಕಾಡುತ್ತದೆಯೇ? ಅಥವಾ ಹಣವನ್ನು ಸ್ನೇಹಿತನಂತೆ, ಒಂದು ಶಕ್ತಿಯಂತೆ ಗೌರವದಿಂದ ಸ್ವೀಕರಿಸುತ್ತೀರಾ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿದಾಗ ಮಾತ್ರ ನಿಮ್ಮ ನಿಜವಾದ ಆಂತರಿಕ ಸ್ಥಿತಿ ಗೊತ್ತಾಗುತ್ತದೆ. ನಾವು ಕೃತಜ್ಞತೆ ಮತ್ತು ದಾನದ ಶಕ್ತಿಯ ಬಗ್ಗೆ ಮಾತನಾಡಿದೆವು. ಈಗ ನಾವು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಕಡೆಗೆ ಹೋಗೋಣ, ಕರ್ಮ ಮತ್ತು ಹಣದ ನಡುವಿನ ಸಂಬಂಧ. ಸ್ನೇಹಿತರೆ, ಇಂದಿನ ಸಮಾಜದಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆಯಿದೆ. ಕಡಿಮೆ ಕೆಲಸ ಮಾಡಿ ಹೆಚ್ಚು ಹಣ ಗಳಿಸುವುದೇ ಬುದ್ಧಿವಂತಿಕೆ ಎಂಬುದು. ಶಾರ್ಟ್ಕಟ್ಗಳ ಹಿಂದೆ ಓಡುವುದು, ಬೇರೆಯವರನ್ನು ಮೋಸ ಮಾಡಿ ಲಾಭ ಗಳಿಸುವುದು, ಪ್ರಾಮಾಣಿಕತೆ ಇಲ್ಲದೆ ವ್ಯಾಪಾರ ಮಾಡುವುದು, ಇವೆಲ್ಲ ಕ್ಷಣಿಕ ಲಾಭ ಕೊಡಬಹುದು, ಆದರೆ ದೀರ್ಘಕಾಲದಲ್ಲಿ ಇವು ಎಂದಿಗೂ ಸ್ಥಿರವಾದ ಸಂಪತ್ತನ್ನು ತರುವುದಿಲ್ಲ. ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳುವ ಮಾತು ನೆನಪಿಸಿಕೊಳ್ಳಿ,
ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದರ ಅರ್ಥ ಏನೆಂದರೆ, ನಿನ್ನ ಅಧಿಕಾರ ಇರುವುದು ಕರ್ಮದ ಮೇಲೆ, ಫಲದ ಮೇಲಲ್ಲ. ಇದನ್ನು ಹಣದ ವಿಷಯದಲ್ಲಿ ಅನ್ವಯಿಸಿ ನೋಡಿ. ನೀವು ನಿಮ್ಮ ಕೆಲಸವನ್ನು, ನಿಮ್ಮ ವ್ಯಾಪಾರವನ್ನು, ನಿಮ್ಮ ಕೌಶಲ್ಯವನ್ನು ಸಂಪೂರ್ಣ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಫಲ ಎಷ್ಟು ಸಿಗುತ್ತದೆ, ಯಾವಾಗ ಸಿಗುತ್ತದೆ ಎಂಬುದನ್ನು ಪ್ರಕೃತಿಗೆ ಬಿಟ್ಟುಬಿಡಬೇಕು. ಫಲದ ಮೇಲೆ ಅತಿಯಾದ ಗಮನವಿಟ್ಟಾಗ ಆತಂಕ ಹೆಚ್ಚಾಗುತ್ತದೆ, ಕೆಲಸದ ಗುಣಮಟ್ಟ ಕುಸಿಯುತ್ತದೆ ಮತ್ತು ಇದೇ ಆತಂಕ ತಪ್ಪು ನಿರ್ಧಾರಗಳಿಗೆ ಕಾರಣವಾಗುತ್ತದೆ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ: ಫಲದ ಬಗ್ಗೆ ಯೋಚಿಸದೆ ಕೆಲಸ ಮಾಡುವುದು ಹೇಗೆ ಸಾಧ್ಯ? ಇದಕ್ಕೆ ಉತ್ತರ ಸ್ಪಷ್ಟ. ನಿಮ್ಮ ಕೆಲಸದಲ್ಲಿ ಪ್ರೀತಿ ಇರಬೇಕು. ಕೇವಲ ಹಣಕ್ಕಾಗಿ ಮಾಡುವ ಕೆಲಸ ಒಂದು ಶಿಕ್ಷೆಯಂತಾಗುತ್ತದೆ, ಆದರೆ ಪ್ರೀತಿಯಿಂದ, ಉದ್ದೇಶದಿಂದ ಮಾಡುವ ಕೆಲಸ ಒಂದು ಪೂಜೆಯಾಗುತ್ತದೆ. ನಿಮ್ಮ ಕೆಲಸವನ್ನು ಪೂಜೆಯಂತೆ ಮಾಡಿದಾಗ ಫಲ ತಂತಾನೇ ಹಿಂಬಾಲಿಸುತ್ತದೆ. ಇದನ್ನೇ ಎಷ್ಟೋ ಯಶಸ್ವಿ ಉದ್ಯಮಿಗಳು, ಕಲಾವಿದರು, ವಿಜ್ಞಾನಿಗಳು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಶಿಸ್ತು. ಹಣ ಬರಬೇಕಾದರೆ ಶಿಸ್ತು ಬೇಕೇ ಬೇಕು. ಸಂಪಾದಿಸಿದ ಹಣವನ್ನು ಸರಿಯಾಗಿ ಉಳಿಸುವುದು, ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು, ಭವಿಷ್ಯಕ್ಕಾಗಿ ಯೋಜನೆ ಹಾಕುವುದು ಇವೆಲ್ಲ ಶಿಸ್ತಿನ ಭಾಗ. ಆದರೆ ಇಂದಿನ ಕಾಲದಲ್ಲಿ ಇವತ್ತೇ ಸಂತೋಷ ಪಡಬೇಕು, ನಾಳೆಯ ಬಗ್ಗೆ ಯಾಕೆ ಯೋಚಿಸಬೇಕು ಎಂಬ ಮನೋಭಾವ ಹೆಚ್ಚಾಗುತ್ತಿದೆ. ಸಾಲ ಮಾಡಿ ಐಶ್ವರ್ಯ ವಸ್ತುಗಳನ್ನು ಕೊಳ್ಳುವುದು, ಇಎಂಐಗಳ ಜಾಲದಲ್ಲಿ ಸಿಲುಕಿಕೊಳ್ಳುವುದು, ತೋರಿಕೆಗಾಗಿ ಬದುಕುವುದು ಇವೆಲ್ಲ ಮನುಷ್ಯನನ್ನು ಆರ್ಥಿಕವಾಗಿ ಇನ್ನಷ್ಟು ದುರ್ಬಲಗೊಳಿಸುತ್ತವೆ. ಶ್ರೀಕೃಷ್ಣ ತನ್ನ ಜೀವನದುದ್ದಕ್ಕೂ ಎಂದಿಗೂ ಆಡಂಬರಕ್ಕೆ ಒತ್ತು ಕೊಡಲಿಲ್ಲ. ದ್ವಾರಕೆಯ ಒಡೆಯನಾಗಿದ್ದರೂ ಆತನ ಜೀವನ ಸರಳವಾಗಿತ್ತು, ಉದ್ದೇಶಪೂರ್ಣವಾಗಿತ್ತು. ಇದೇ ನಮಗೆ ಕಲಿಸುವ ಪಾಠ. ನಿಜವಾದ ಸಂಪತ್ತು ತೋರಿಸಿಕೊಳ್ಳುವುದರಲ್ಲಿಲ್ಲ, ಅದನ್ನು ಸರಿಯಾಗಿ ಬಳಸುವುದರಲ್ಲಿ, ಅರ್ಥಪೂರ್ಣವಾಗಿ ಬದುಕುವುದರಲ್ಲಿದೆ. ನಾವು ಕರ್ಮ, ಫಲಾಪೇಕ್ಷೆ ಮತ್ತು ಶಿಸ್ತಿನ ಬಗ್ಗೆ ಮಾತನಾಡಿದೆವು. ಈಗ ನಾವು ಭಯ ಮತ್ತು ಅಭದ್ರತೆಯ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಹಣದ ವಿಷಯದಲ್ಲಿ ಅತಿದೊಡ್ಡ ಶತ್ರುವೆಂದರೆ ಭಯ. ನಾಳೆ ಏನಾಗುತ್ತದೋ, ಕೆಲಸ ಹೋದರೆ ಏನು ಮಾಡಲಿ, ಈ ಹೂಡಿಕೆ ನಷ್ಟವಾದರೆ ಎಂಬ ಭಯ ಮನಸ್ಸಿನಲ್ಲಿ ಸದಾ ಕಾಡುತ್ತಿದ್ದರೆ ಆ ಭಯವೇ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಭಯದಿಂದ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವೂ ತಪ್ಪಾಗುವ ಸಾಧ್ಯತೆಯೇ ಹೆಚ್ಚು. ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾದ ಸತ್ಯವೇನೆಂದರೆ, ಭಯ ಎಂಬುದು ಭವಿಷ್ಯದ ಬಗೆಗಿನ ಒಂದು ಕಲ್ಪನೆ ಮಾತ್ರ, ಅದು ವಾಸ್ತವವಲ್ಲ. ಇನ್ನೂ ಸಂಭವಿಸದ ಘಟನೆಯ ಬಗ್ಗೆ ಇಂದೇ ಚಿಂತಿಸಿ ಇಂದಿನ ಶಕ್ತಿಯನ್ನು ವ್ಯರ್ಥ ಮಾಡುವುದು ಎಷ್ಟು ಬುದ್ಧಿಹೀನತೆ ಎಂಬುದನ್ನು ಯೋಚಿಸಿ ನೋಡಿ. ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಇಲ್ಲಿಗೂ ಅನ್ವಯಿಸುತ್ತದೆ. ಆತ್ಮ ಎಂದೂ ನಾಶವಾಗುವುದಿಲ್ಲ, ಹಾಗೆಯೇ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದ ಕೆಲಸ ಎಂದೂ ವ್ಯರ್ಥವಾಗುವುದಿಲ್ಲ. ಭಯದಿಂದ ಮುಕ್ತನಾದವನಿಗೆ ಮಾತ್ರ ಸ್ಪಷ್ಟ ಆಲೋಚನೆ ಸಾಧ್ಯ. ಸ್ಪಷ್ಟ ಆಲೋಚನೆ ಇರುವವನಿಗೆ ಮಾತ್ರ ಸರಿಯಾದ ಅವಕಾಶಗಳನ್ನು ಗುರುತಿಸಲು ಸಾಧ್ಯ. ಇನ್ನೊಂದು ಮುಖ್ಯ ವಿಷಯ, ಅಭದ್ರತೆಯ ಭಾವನೆ. ಎಷ್ಟೋ ಜನರು ಎಷ್ಟೇ ಹಣ ಸಂಪಾದಿಸಿದರೂ ಎಂದೂ ತೃಪ್ತರಾಗುವುದಿಲ್ಲ, ಯಾಕೆಂದರೆ ಅವರ ಆಂತರಿಕ ಅಭದ್ರತೆ ಎಂದೂ ತೀರುವುದಿಲ್ಲ. ಈ ಅಭದ್ರತೆ ಚಿಕ್ಕಂದಿನ ಅನುಭವಗಳಿಂದ, ಬಡತನದ ನೆನಪುಗಳಿಂದ ಅಥವಾ ಸಮಾಜದ ಒತ್ತಡದಿಂದ ಬಂದಿರಬಹುದು. ಆದರೆ ಇದನ್ನು ಗುರುತಿಸಿ ಎದುರಿಸದೇ ಹೋದರೆ ಎಷ್ಟೇ ಸಂಪತ್ತು ಬಂದರೂ ಮನಸ್ಸು ಎಂದೂ ಶಾಂತವಾಗುವುದಿಲ್ಲ. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಅರ್ಥಮಾಡಿಕೊಳ್ಳಬೇಕು. ಸುರಕ್ಷತೆಗಾಗಿ ಯೋಜನೆ ಹಾಕುವುದು ಬುದ್ಧಿವಂತಿಕೆ, ಆದರೆ ಭಯದಿಂದ ಬದುಕುವುದು ದೌರ್ಬಲ್ಯ. ಉಳಿತಾಯ ಮಾಡುವುದು, ವಿಮೆ ಮಾಡಿಸುವುದು, ತುರ್ತು ನಿಧಿ ಇಟ್ಟುಕೊಳ್ಳುವುದು ಇವೆಲ್ಲ ಜಾಣತನದ ಕ್ರಮಗಳು. ಆದರೆ ಅನಗತ್ಯವಾಗಿ ಆತಂಕಪಡುತ್ತಾ, ಪ್ರತಿ ಅವಕಾಶವನ್ನು ಸಂಶಯದಿಂದ ನೋಡುತ್ತಾ, ಬೆಳವಣಿಗೆಯ ದಾರಿಯನ್ನೇ ಮುಚ್ಚಿಕೊಳ್ಳುವುದು ದೌರ್ಬಲ್ಯ. ಈ ಎರಡರ ನಡುವಿನ ಗೆರೆಯನ್ನು ಗುರುತಿಸುವುದೇ ನಿಜವಾದ ಬುದ್ಧಿವಂತಿಕೆ. ಇಲ್ಲಿಯವರೆಗೆ ನಾವು ಮಾತನಾಡಿದ್ದೆಲ್ಲ ಸಮಸ್ಯೆಗಳ ಬಗ್ಗೆ, ಅವುಗಳ ಮೂಲದ ಬಗ್ಗೆ. ಈಗ ಸಮಯ ಬಂದಿದೆ. ಶ್ರೀಕೃಷ್ಣ ಈ ಎಲ್ಲಾ ಸಮಸ್ಯೆಗಳಿಗೆ ಕೊಟ್ಟ ಪರಿಹಾರಗಳನ್ನು ಪುರಾಣದ ಸಾಕ್ಷಿ ಕಥೆಗಳ ಮೂಲಕ ಆಳವಾಗಿ ಅರ್ಥಮಾಡಿಕೊಳ್ಳುವ ಸಮಯ. ನಾವು ಮಹಾಭಾರತ ಮತ್ತು ಪುರಾಣಗಳ ಆಳಕ್ಕೆ ಇಳಿದು ಶ್ರೀಕೃಷ್ಣ ಈ ಎಲ್ಲ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕೆಂದು ತೋರಿಸಿಕೊಟ್ಟನೋ ಎಂಬುದನ್ನು ನೋಡೋಣ. ಇಲ್ಲಿ ಮೊದಲು ನೆನಪಿಸಿಕೊಳ್ಳಬೇಕಾದ ಕಥೆ ಸುದಾಮನ ಕಥೆ. ಸುದಾಮ ಮತ್ತು ಕೃಷ್ಣ ಬಾಲ್ಯದ ಗೆಳೆಯರು, ಗುರುಕುಲದಲ್ಲಿ ಒಟ್ಟಿಗೆ ಕಲಿತವರು. ಕೃಷ್ಣ ದ್ವಾರಕೆಯ ಒಡೆಯನಾದ, ಆದರೆ ಸುದಾಮ ತೀರಾ ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ. ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ, ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು, ಹೆಂಡತಿ ಬಡತನದಿಂದ ಬಳಲುತ್ತಿದ್ದಳು. ಒಂದು ದಿನ ಸುದಾಮನ ಹೆಂಡತಿ ಆತನಿಗೆ ಹೇಳಿದಳು, ನಿಮ್ಮ ಬಾಲ್ಯದ ಗೆಳೆಯ ಕೃಷ್ಣ ಈಗ ದ್ವಾರಕೆಯ ರಾಜ,
ಒಮ್ಮೆ ಆತನ ಬಳಿ ಹೋಗಿ ಬನ್ನಿ, ಬಹುಶಃ ಆತ ಸಹಾಯ ಮಾಡಬಹುದು. ಸುದಾಮನಿಗೆ ಈ ಮಾತು ಇಷ್ಟವಾಗಲಿಲ್ಲ. ಗೆಳತನ ಎಂದರೆ ಸಹಾಯ ಕೇಳುವುದಕ್ಕಲ್ಲ ಎಂದು ಆತ ನಂಬಿದ್ದ. ಆದರೆ ಹೆಂಡತಿಯ ಒತ್ತಾಯ ಮತ್ತು ಮಕ್ಕಳ ಸ್ಥಿತಿ ನೋಡಿ ಕೊನೆಗೂ ಆತ ದ್ವಾರಕೆಗೆ ಹೋಗಲು ನಿರ್ಧರಿಸಿದ. ಕೈಯಲ್ಲಿ ಏನೂ ಇಲ್ಲದೆ ಹೋಗುವುದು ಸರಿಯಲ್ಲ ಎಂದು ಹೆಂಡತಿ ನೆರೆಹೊರೆಯವರಿಂದ ಸ್ವಲ್ಪ ಅವಲಕ್ಕಿ ಸಂಗ್ರಹಿಸಿ ಒಂದು ಗಂಟು ಕಟ್ಟಿಕೊಟ್ಟಳು. ಸುದಾಮ ದ್ವಾರಕೆಗೆ ತಲುಪಿದಾಗ ಆತನ ಹರಿದ ಬಟ್ಟೆ, ಬಡತನದ ರೂಪ ನೋಡಿ ಅರಮನೆಯ ಕಾವಲುಗಾರರು ಒಳಗೆ ಬಿಡಲು ಹಿಂಜರಿದರು. ಆದರೆ ಕೃಷ್ಣನಿಗೆ ಸುದಾಮ ಬಂದಿದ್ದನೆಂದು ಗೊತ್ತಾದ ಕೂಡಲೇ ರಾಜಸಿಂಹಾಸನದಿಂದ ಎದ್ದು ಓಡಿಬಂದು ಬರಿಗಾಲಿನಿಂದ ಗೆಳೆಯನನ್ನು ಅಪ್ಪಡಿಕೊಂಡ. ಸ್ವತಃ ಆತನ ಪಾದ ತೊಳೆದ, ಸ್ವತಃ ಆಸನದ ಮೇಲೆ ಕೂರಿಸಿ ಗೌರವಿಸಿದ. ಇಲ್ಲಿ ಗಮನಿಸಬೇಕಾದ ಮೊದಲ ಪಾಠ, ಶ್ರೀಕೃಷ್ಣ ಸುದಾಮನ ಬಡತನವನ್ನು ನೋಡಲಿಲ್ಲ, ಆತನ ಸ್ನೇಹವನ್ನು, ಆತನ ಹೃದಯವನ್ನು ನೋಡಿದ. ಇದೇ ನಮಡಿ ಕಲಿಸುವ ಪಾಠ. ಸಂಪತ್ತಿನ ಆಧಾರದ ಮೇಲೆ ಯಾರನ್ನು, ಯಾವುದನ್ನು ಅಳೆಯಬಾರದು. ಸುದಾಮ ನಾಚಿಕೆಯಿಂದ ತನ್ನ ಬಡತನದ ಬಗ್ಗೆ ಮಾತನಾಡಲು ಸಂಕೋಚಪಟ್ಟ. ಆದರೆ ಕೃಷ್ಣನಿಗೆ ಎಲ್ಲವೂ ಗೊತ್ತಿತ್ತು. ಸುದಾಮ ತಂದ ಅವಲಕ್ಕಿ ಗಂಟನ್ನು ಕೃಷ್ಣ ಪ್ರೀತಿಯಿಂದ ಸ್ವೀಕರಿಸಿದ. 2 ಬಾರಿ ಸಂತೋಷದಿಂದ ತಿಂದ. 3ನೇ ಬಾರಿ ತಿನ್ನಲು ಹೋದಾಗ ರುಕ್ಮಿಣಿ ಆತನ ಕೈ ಹಿಡಿದು ತಡೆದಳು ಎಂಬ ಪ್ರತೀತಿಯಿದೆ. ಯಾಕೆಂದರೆ ಆ ಒಂದೊಂದು ಹಿಡಿ ಅವಲಕ್ಕಿಗೂ ಇಡೀ ಲೋಕದ ಸಂಪತ್ತನ್ನೇ ಕೊಡುವಷ್ಟು ಶಕ್ತಿಯಿತ್ತಂತೆ. ಇಲ್ಲಿಯ ಆಳವಾದ ಅರ್ಥ ಏನೆಂದರೆ, ಕೊಡುಗೆಯ ಮೌಲ್ಯ ಅದರ ಗಾತ್ರದಲ್ಲಿಲ್ಲ, ಅದರ ಹಿಂದಿನ ಪ್ರೀತಿಯಲ್ಲಿ, ಶ್ರದ್ಧೆಯಲ್ಲಿ ಇದೆ. ಸುದಾಮ ಕೊನೆಗೂ ತನ್ನ ಕಷ್ಟಗಳ ಬಗ್ಗೆ ಒಂದು ಮಾತು ಆಡಲಿಲ್ಲ. ಕೇವಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಸಂತೋಷದಿಂದ ಮನೆಗೆ ಹಿಂದಿರುಗಿದ. ಮನೆ ತಲುಪಿದಾಗ ಆತನಿಗೆ ಆಶ್ಚರ್ಯ ಕಾದಿತ್ತು. ಆತನ ಪುಟ್ಟ ಗುಡಿಸಲಿನ ಜಾಗದಲ್ಲಿ ಭವ್ಯ ಅರಮನೆ ನಿಂತಿತ್ತು. ಬಡತನದ ಎಲ್ಲ ಕುರುಹುಗಳು ಮಾಯವಾಗಿದ್ದವು. ಇಲ್ಲಿ ಗಮನಿಸಬೇಕಾದ 2ನೇ ಪಾಠ, ಸುದಾಮ ಸಂಪತ್ತನ್ನು ಕೇಳಲೇ ಇಲ್ಲ. ಆದರೆ ಆತನ ನಿಸ್ವಾರ್ಥ ಪ್ರೀತಿ, ಆತನ ಸಂತೋಷ ಮತ್ತು ತೃಪ್ತಿಯೇ ಆತನಿಗೆ ಸಂಪತ್ತನ್ನು ತಂದುಕೊಟ್ಟಿತು. ನಾವು ಸುದಾಮನ ಕಥೆಯಿಂದ ಕಲಿತ ಪಾಠಗಳನ್ನು ನೋಡಿದೆವು. ಈಗ ಈ ಕಥೆಯ ಇನ್ನಷ್ಟು ಆಳವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳೋಣ. ಸ್ನೇಹಿತರೆ, ಸುದಾಮ ಬಡವನಾಗಿದ್ದರೂ ಆತನ ಮನಸ್ಸು ಎಂದೂ ಕೊಳಕಾಗಲಿಲ್ಲ. ಆತ ಎಂದೂ ಕೃಷ್ಣನ ಸಂಪತ್ತನ್ನು ನೋಡಿ ಅಸೂಯೆಪಡಲಿಲ್ಲ. ಎಂದೂ ನಾನೇಕೆ ಬಡವ, ಅವನೇಕೆ ಶ್ರೀಮಂತ ಎಂದು ದೂರಲಿಲ್ಲ. ಬದಲಿಗೆ ತನ್ನ ಗೆಳೆಯನ ಯಶಸ್ಸಿಗೆ ನಿಜವಾದ ಸಂತೋಷಪಟ್ಟ. ಈ ಗುಣವೇ ಅಸೂಯೆಯಿಲ್ಲದ ಮನಸ್ಸು, ಬೇರೆಯವರ ಯಶಸ್ಸಿಗೆ ಸಂತೋಷಪಡುವ ಹೃದಯ, ಇದೇ ಸಂಪತ್ತನ್ನು ಆಕರ್ಷಿಸುವ ಅತಿದೊಡ್ಡ ಶಕ್ತಿ. ಇಲ್ಲಿ ಶ್ರೀಕೃಷ್ಣ ನಮಗೆ ಕಲಿಸುವ ಇನ್ನೊಂದು ಮಹತ್ವದ ಪಾಠ ನೋಡೋಣ. ಗೀತೆಯಲ್ಲಿ ಆತ ಹೇಳುತ್ತಾನೆ, ಯೋಗಃ ಕರ್ಮಸು ಕೌಶಲಂ ಎಂದು. ಅಂದರೆ ಕೆಲಸದಲ್ಲಿನ ಕೌಶಲ್ಯವೇ ನಿಜವಾದ ಯೋಗ. ಇದರ ಅರ್ಥವೇನೆಂದರೆ, ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಅತ್ಯುತ್ತಮ ರೀತಿಯಲ್ಲಿ, ಪೂರ್ಣ ಗಮನದಿಂದ ಮಾಡಿ. ಅರ್ಧಮನಸ್ಸಿನಿಂದ, ಬೇಜಾರಿನಿಂದ, ಬೇರೆಯವರ ಒತ್ತಡಕ್ಕೆ ಮಾಡುವ ಕೆಲಸದಲ್ಲಿ ಎಂದೂ ಯಶಸ್ಸು ಸಿಗುವುದಿಲ್ಲ. ಒಬ್ಬ ಸಣ್ಣ ಅಂಗಡಿಯವನಿರಬಹುದು, ಒಬ್ಬ ದೊಡ್ಡ ಉದ್ಯಮಿಯೇ ಇರಬಹುದು, ಒಬ್ಬ ಸಾಫ್ಟ್ವೇರ್ ಎಂಜಿನಿಯರೇ ಆಗಿರಬಹುದು. ತಮ್ಮ ಕೆಲಸದಲ್ಲಿ ಕೌಶಲ್ಯ, ಶ್ರದ್ಧೆ ಮತ್ತು ಪ್ರೀತಿ ತುಂಬಿಸಿದವರೇ ದೀರ್ಘಕಾಲದಲ್ಲಿ ಗೆಲ್ಲುತ್ತಾರೆ. ಇನ್ನೊಂದು ಪುರಾಣದ ಸಾಕ್ಷಿಕಥೆ ನೋಡೋಣ. ಇದು ಕುಚೇಲ ಎಂದು ಕರೆಯಲ್ಪಡುವ ಇದೇ ಸುದಾಮನ ಕಥೆಯ ಇನ್ನೊಂದು ಆಯಾಮ. ಸುದಾಮ ದ್ವಾರಕೆಗೆ ಹೋಗುವ ಮೊದಲು ಆತ ಎಂದೂ ಯಾರ ಬಳಿಯೂ ಸಹಾಯ ಕೇಳಲಿಲ್ಲ, ಎಂದೂ ಭಿಕ್ಷೆ ಬೇಡಲಿಲ್ಲ. ಬಡತನದ ನಡುವೆಯೂ ಆತ ತನ್ನ ಆತ್ಮಗೌರವವನ್ನು ಎಂದೂ ಬಿಟ್ಟುಕೊಡಲಿಲ್ಲ, ಎಂದೂ ಅಧರ್ವದ ದಾರಿ ಹಿಡಿಯಲಿಲ್ಲ. ಇದೊಂದು ಮುಖ್ಯ ಪಾಠ. ಬಡತನ ಇರುವಾಗಲೂ ನಮ್ಮ ಮೌಲ್ಯಗಳನ್ನು ಬಿಟ್ಟುಕೊಡಬಾರದು. ಎಷ್ಟೋ ಜನರು ಬಡತನದ ಒತ್ತಡದಲ್ಲಿ ತಪ್ಪುದಾರಿ ಹಿಡಿಯುತ್ತಾರೆ, ಮೋಸ ಮಾಡುತ್ತಾರೆ, ಸುಳ್ಳು ಹೇಳುತ್ತಾರೆ. ಆದರೆ ಇದರಿಂದ ತಾತ್ಕಾಲಿಕ ಲಾಭ ಸಿಕ್ಕರೂ ದೀರ್ಘಕಾಲದಲ್ಲಿ ಇದು ಇನ್ನಷ್ಟು ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯ ಬೋಧನೆ ನೋಡೋಣ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ, ಮನುಷ್ಯನ ಶ್ರದ್ಧೆಯೇ ಆತನ ಸ್ವಭಾವವನ್ನು ನಿರ್ಧರಿಸುತ್ತದೆ ಎಂದು. ನಿಮ್ಮ ಶ್ರದ್ಧೆ ಎಲ್ಲಿದೆಯೋ, ನಿಮ್ಮ ಗಮನ ಎಲ್ಲಿದೆಯೋ, ಅದೇ ನಿಮ್ಮ ಜೀವನದಲ್ಲಿ ಬೆಳೆಯುತ್ತದೆ. ಸಮಸ್ಯೆಗಳ ಮೇಲೆ ಗಮನವಿಟ್ಟರೆ ಸಮಸ್ಯೆಗಳೇ ಬೆಳೆಯುತ್ತವೆ. ಪರಿಹಾರಗಳ ಮೇಲೆ ಗಮನವಿಟ್ಟರೆ ಪರಿಹಾರಗಳು ಸಿಗುತ್ತವೆ. ಇದನ್ನೇ ನಾವು ಹಣದ ವಿಷಯದಲ್ಲೂ ಅನ್ವಯಿಸಬೇಕು. ಹಣ ಇಲ್ಲ ಎಂದು ಸದಾ ಚಿಂತಿಸುತ್ತಾ ಇದ್ದರೆ ಆ ಕೊರತೆಯ ಭಾವನೆಯೇ ಇನ್ನಷ್ಟು ಬಲಗೊಳ್ಳುತ್ತದೆ. ಬದಲಿಗೆ ಹೇಗೆ ಹೆಚ್ಚು ಮೌಲ್ಯ ಸೃಷ್ಟಿಸಬಹುದು, ಹೇಗೆ ಬೇರೆಯವರಿಗೆ ಸಹಾಯ ಮಾಡಬಹುದು ಎಂಬ ಚಿಂತನೆಯೆಡೆಗೆ ಗಮನ ಹರಿಸಿದರೆ ಸಂಪತ್ತಿನ ಬಾಗಿಲುಗಳು ತಂತಾನೆ ತೆರೆಯುತ್ತವೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಇನ್ನೊಂದು ಮಹತ್ವದ ಮಾತಿದೆ, ಸಮಚಿತ್ತತೆಯ ಬಗ್ಗೆ. ಲಾಭ, ನಷ್ಟ, ಸುಖ, ದುಃಖ, ಜಯ, ಅಪಜಯ ಇವೆಲ್ಲದರಲ್ಲೂ ಸಮಾನ ಮನಸ್ಸಿನಿಂದ ಇರುವವನೇ ನಿಜವಾದ ಯೋಗಿ ಎಂದು ಆತ ಹೇಳುತ್ತಾನೆ. ಹಣದ ವಿಷಯದಲ್ಲೂ ಇದೇ ಸತ್ಯ. ಹಣ ಬಂದಾಗ ಅತಿಯಾಗಿ ಹಿಗ್ಗದೆ, ಹಣ ಹೋದಾಗ ಅತಿಯಾಗಿ ಕುಗ್ಗದೆ, ಸ್ಥಿರ ಮನಸ್ಸಿನಿಂದ ಮುಂದುವರಿಯುವವನೇ ದೀರ್ಘಕಾಲದಲ್ಲಿ ಗೆಲ್ಲುತ್ತಾನೆ.
ನಾವು ಕೌಶಲ್ಯ, ಶ್ರದ್ಧೆ ಮತ್ತು ಸಮಚಿತ್ತತೆಯ ಬಗ್ಗೆ ಮಾತನಾಡಿದೆವು. ಈಗ ಇನ್ನೊಂದು ಪುರಾಣದ ಪ್ರಸಂಗವನ್ನು ನೋಡೋಣ. ಇದು ಪಾಂಡವರ ವನವಾಸ ಕಾಲದ ಕಥೆ. ಪಾಂಡವರು ಎಲ್ಲಾ ಸಂಪತ್ತನ್ನು ಕಳೆದುಕೊಂಡು ಕಾಡಿನಲ್ಲಿ ಜೀವಿಸುತ್ತಿದ್ದ ಕಾಲ. ಒಂದು ಕಾಲದಲ್ಲಿ ಇಂದ್ರಪ್ರಸ್ಥದ ಒಡೆಯರಾಗಿದ್ದ ಅವರು ಈಗ ಕಾಡಿನಲ್ಲಿ ಗೆಡ್ಡೆಗೆಣಸು ತಿಂದು ಜೀವಿಸುವ ಸ್ಥಿತಿಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಧರ್ಮರಾಯ ತೀರಾ ದುಃಖಿತನಾಗಿ ಶ್ರೀಕೃಷ್ಣನ ಬಳಿ ತನ್ನ ಸಂಕಟ ಹೇಳಿಕೊಂಡ. ಆಗ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳಿದ ಮಾತು ಬಹಳ ಮಹತ್ವದ್ದು. ಸಂಪತ್ತು ಎಂಬುದು ಚಕ್ರದಂತೆ ತಿರುಗುತ್ತಿರುತ್ತದೆ. ಇಂದು ಮೇಲಿದ್ದವನು ನಾಳೆ ಕೆಳಗಿರಬಹುದು. ಇಂದು ಕೆಳಗಿದ್ದವನು ನಾಳೆ ಮೇಲಿರಬಹುದು. ಈ ಚಕ್ರದ ಚಲನೆಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಈ ಚಲನೆಯ ಮಧ್ಯೆಯೂ ಸ್ಥಿರವಾಗಿ ಉಳಿಯುವುದು ನಿನ್ನ ಧರ್ಮ, ನಿನ್ನ ಸತ್ಯ, ನಿನ್ನ ಪ್ರಾಮಾಣಿಕತೆ. ಇವುಗಳನ್ನು ಬಿಟ್ಟುಕೊಡದೇ ಇದ್ದರೆ ಎಷ್ಟೇ ಕಷ್ಟ ಬಂದರೂ ಅದು ತಾತ್ಕಾಲಿಕವಾಗಿರುತ್ತದೆ. ಮತ್ತೆ ಸಂಪತ್ತು ನಿನ್ನ ಬಳಿ ಹಿಂತಿರುಗುತ್ತದೆ. ಇದೇ ಮಾತನ್ನು ಆತ ಇನ್ನೊಂದು ರೀತಿಯಲ್ಲಿ ವಿವರಿಸಿದ. ಕಾಡಿನಲ್ಲಿ ಒಂದು ಮರ ಬೆಳೆಯುವಾಗ ಅದು ಮಳೆಗಾಲ, ಬೇಸಿಗೆ, ಚಳಿಗಾಲ ಎಲ್ಲವನ್ನೂ ಎದುರಿಸುತ್ತದೆ. ಬೇಸಿಗೆಯಲ್ಲಿ ಎಲೆಗಳು ಒಣಗಿ ಬೀಳಬಹುದು. ಆದರೆ ಬೇರುಗಳು ಬಲವಾಗಿದ್ದರೆ ಮಳೆಗಾಲ ಬಂದ ಕೂಡಲೇ ಮತ್ತೆ ಚಿಗುರುತ್ತದೆ. ಪಾಂಡವರ ಜೀವನ ಕೂಡ ಹಾಗೆಯೇ. ವನವಾಸದ ಕಾಲ ಎಂಬುದು ಬೇಸಿಗೆಯ ಕಾಲ. ಆದರೆ ಅವರ ಧರ್ಮದ ಬೇರುಗಳು ಬಲವಾಗಿದ್ದವು. ಈ ಕಾರಣದಿಂದಲೇ ವನವಾಸದ ನಂತರ ಅವರು ಮತ್ತೆ ರಾಜ್ಯವನ್ನು ಪಡೆದರು. ಇನ್ನಷ್ಟು ಬಲಶಾಲಿಯಾಗಿ ಹಿಂತಿರುಗಿದರು. ಇಲ್ಲಿ ಕಲಿಯಬೇಕಾದ ಪಾಠ ಸ್ಪಷ್ಟ. ಜೀವನದಲ್ಲಿ ಆರ್ಥಿಕ ಕಷ್ಟಗಳು ಬಂದಾಗ ಅದನ್ನು ಶಾಶ್ವತ ಸ್ಥಿತಿ ಎಂದು ಭಾವಿಸಬಾರದು. ಇದೊಂದು ಕಾಲದ ಚಕ್ರ ಮಾತ್ರ. ಈ ಕಷ್ಟದ ಕಾಲದಲ್ಲಿ ನಾವು ನಮ್ಮ ಮೌಲ್ಯಗಳನ್ನು, ನಮ್ಮ ಶ್ರದ್ಧೆಯನ್ನು ಬಲಪಡಿಸಿಕೊಂಡರೆ ಒಳ್ಳೆಯ ಕಾಲ ಬಂದಾಗ ಇನ್ನಷ್ಟು ಎತ್ತರಕ್ಕೆ ಏರುತ್ತೇವೆ. ಆದರೆ ಕಷ್ಟದ ಕಾಲದಲ್ಲಿ ಧರ್ಮ ಬಿಟ್ಟು ಆತುರದಿಂದ ತಪ್ಪುದಾರಿ ಹಿಡಿದರೆ ಒಳ್ಳೆಯ ಕಾಲ ಬಂದರೂ ಅದನ್ನು ಸರಿಯಾಗಿ ಬಳಸಿಕೊಳ್ಳಲಾಗುವುದಿಲ್ಲ. ಶ್ರೀಕೃಷ್ಣ ಇನ್ನೊಂದು ಮಹತ್ವದ ಸೂತ್ರ ಕೊಟ್ಟ. ಸ್ಥಿತಪ್ರಜ್ಞಾ ಎಂಬ ಪರಿಕಲ್ಪನೆ. ಸ್ಥಿತಪ್ರಜ್ಞಾ ಎಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ತನ್ನ ಬುದ್ಧಿಯನ್ನು, ತನ್ನ ಮನಸ್ಸಿನ ಸ್ಥಿರತೆಯನ್ನು ಕಳೆದುಕೊಳ್ಳದವನು. ಇಂತಹ ವ್ಯಕ್ತಿ ಎಂದೂ ಆತುರದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ಎಂದೂ ಭಯದಿಂದ ಕಾರ್ಯ ಮಾಡುವುದಿಲ್ಲ. ಆರ್ಥಿಕ ವಿಷಯದಲ್ಲಿ ಈ ಗುಣ ಎಷ್ಟು ಮುಖ್ಯ ಎಂದು ಯೋಚಿಸಿ ನೋಡಿ. ಷೇರು ಮಾರುಕಟ್ಟೆ ಕುಸಿದಾಗ ಆತಂಕದಿಂದ ಎಲ್ಲವನ್ನೂ ಮಾರಿಬಿಡುವವನು ನಷ್ಟ ಅನುಭವಿಸುತ್ತಾನೆ. ಆದರೆ ಸ್ಥಿರ ಮನಸ್ಸಿನಿಂದ ಕಾಯುವವನು ಮತ್ತೆ ಲಾಭ ಪಡೆಯುತ್ತಾನೆ. ಇದೇ ತತ್ವ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಜೀವನದ ಪ್ರತಿಯೊಂದು ಆರ್ಥಿಕ ನಿರ್ಧಾರದಲ್ಲೂ. ಈಗ ನಾವು ಶ್ರೀಕೃಷ್ಣನ ಎಲ್ಲಾ ಬೋಧನೆಗಳನ್ನು ಒಟ್ಟುಗೂಡಿಸಿ ನಮ್ಮ ಜೀವನದಲ್ಲಿ ನಿಜವಾಗಿ ಏನನ್ನು ಬದಲಾಯಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವ ಸಮಯ. ನಾವು ಬಡತನದ ಮನಸ್ಥಿತಿಯಿಂದ ಹಿಡಿದು ಕೃತಜ್ಞತೆ, ದಾನ, ಕರ್ಮ, ಭಯ ಮತ್ತು ಸುದಾಮ ಪಾಂಡವರ ಕಥೆಗಳ ಮೂಲಕ ಶ್ರೀಕೃಷ್ಣನ ಬೋಧನೆಗಳ ಆಳವನ್ನ ನುಡಿದೆವು. ಈಗ ಸಮಯ ಬಂದಿದೆ. ಈ ಎಲ್ಲಾ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಆಚರಣೆಗೆ ತರುವ ಸಮಯ. ಯಾಕಂದ್ರೆ ಎಷ್ಟೇ ಜ್ಞಾನ ಕೇಳಿದ್ರೂ, ಎಷ್ಟೇ ಪುರಾಣ ಓದಿದ್ರೂ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ರೆ ಅದೆಲ್ಲ ವ್ಯರ್ಥ. ಇಂದೇ ನಿರ್ಧರಿಸಿ, ಇನ್ನು ಮುಂದೆ ಹಣವನ್ನ ಶತ್ರುವಿನಂತೆ ಓಡುವುದಿಲ್ಲ, ಗೌರವದಿಂದ ಸ್ವೀಕರಿಸುತ್ತೇನೆ. ಇಂದೇ ನಿರ್ಧರಿಸಿ, ಬೇರೆಯವರ ಜೊತೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ ನನ್ನ ಸ್ವಂತ ಪ್ರಯಾಣದ ಮೇಲೆ ಗಮನ ಕೇಂದ್ರೀಕರಿಸುತ್ತೇನೆ. ಇಂದೇ ನಿರ್ಧರಿಸಿ, ನನಗೆ ಇರುವುದಕ್ಕೆ ಪ್ರತಿದಿನ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ಸಾಧ್ಯವಾದಷ್ಟು ಬೇರೆಯವರಿಗೆ ಸಹಾಯ ಮಾಡುತ್ತೇನೆ. ಇಂದೇ ನಿರ್ಧರಿಸಿ, ನನ್ನ ಕೆಲಸವನ್ನ ಪೂಜೆಯಂತೆ ಪೂರ್ಣ ಶ್ರದ್ಧೆಯಿಂದ ಮಾಡುತ್ತೇನೆ, ಫಲದ ಬಗ್ಗೆ ಅತಿಯಾಗಿ ಚಿಂತಿಸುವುದಿಲ್ಲ. ಸ್ನೇಹಿತರೆ, ಒಂದು ಮಾತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸಂಪತ್ತು ಎಂಬುದು ಆಕಸ್ಮಿಕವಾಗಿ ಬರುವುದಿಲ್ಲ. ಅದೊಂದು ಪರಿಣಾಮ. ಸರಿಯಾದ ಆಲೋಚನೆ, ಸರಿಯಾದ ಕರ್ಮ, ಸರಿಯಾದ ಮೌಲ್ಯಗಳ ಪರಿಣಾಮವೇ ಸಂಪತ್ತು. ಈ ಕಾರಣ ಪರಿಣಾಮದ ಸೂತ್ರ ಎಷ್ಟೇ ಹಳೆಯದಾಗಿದ್ರೂ ಇವತ್ತಿಗೂ ಅಷ್ಟೇ ಸತ್ಯ. ಶ್ರೀಕೃಷ್ಣ ಎಂದೂ ಫಲಿತಾಂಶದ ಭ್ರಮೆಯನ್ನ ಹುಟ್ಟಿಸಲಿಲ್ಲ. ಬದಲಿಗೆ ಸರಿಯಾದ ಕಾರಣಗಳನ್ನ ಸೃಷ್ಟಿಸುವಂತೆ ಕಲಿಸಿದ. ಇಂದಿನಿಂದ ನಿಮ್ಮ ಪ್ರತಿಯೊಂದು ಆರ್ಥಿಕ ನಿರ್ಧಾರವನ್ನು ಈ ಪ್ರಶ್ನೆಗಳಿಂದ ಪರೀಕ್ಷಿಸಿ. ಇದು ಪ್ರಾಮಾಣಿಕವೇ? ಇದು ದೀರ್ಘಕಾಲಿಕವಾಗಿ ಒಳ್ಳೆಯದೇ? ಇದರಿಂದ ಬೇರೆಯವರಿಗೆ ಹಾನಿಯಾಗುತ್ತದೆಯೇ? ಇದು ನನ್ನ ಮೌಲ್ಯಗಳಿಗೆ ಹೊಂದಿಕೆಯಾಗುತ್ತದೆಯೇ? ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿ ಮುಂದುವರೆದರೆ ನಿಮ್ಮ ಆರ್ಥಿಕ ಪ್ರಯಾಣ ಎಂದೂ ತಪ್ಪುದಾರಿ ಹಿಡಿಯುವುದಿಲ್ಲ. ಇನ್ನೊಂದು ಮುಖ್ಯ ಮಾತು, ಸಂಪತ್ತಿನ ನಿಜವಾದ ಉದ್ದೇಶ ಏನು ಎಂಬುದನ್ನ ಮರೆಯಬೇಡಿ. ಹಣ ಎಂಬುದು ಸಾಧನ, ಗುರಿಯಲ್ಲ. ಹಣದಿಂದ ನೀವು ನಿಮ್ಮ ಕುಟುಂಬಕ್ಕೆ ಭದ್ರತೆ ಕೊಡಬಹುದು,
ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸಬಹುದು, ಬೇರೆಯವರಿಗೆ ಸಹಾಯ ಮಾಡಬಹುದು, ಸಮಾಜಕ್ಕೆ ಕೊಡುಗೆ ನೀಡಬಹುದು. ಆದರೆ ಹಣವನ್ನೇ ಜೀವನದ ಅಂತಿಮ ಗುರಿ ಎಂದು ಭಾವಿಸಿದರೆ ಎಷ್ಟೇ ಸಂಪಾದಿಸಿದರೂ ಮನಸ್ಸು ಎಂದೂ ತೃಪ್ತಿ ಪಡೆಯುವುದಿಲ್ಲ. ಇದೇ ಗೀತೆಯ ಅಂತಿಮ ಸಂದೇಶ. ಆಸಕ್ತಿರಹಿತವಾಗಿ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡಿ ಫಲವನ್ನ ಭಗವಂತನಿಗೆ ಅರ್ಪಿಸಿ. ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ನೀವು ಇಲ್ಲಿಯವರೆಗೆ ಹಣದ ಬಗ್ಗೆ ಇಟ್ಟುಕೊಂಡಿದ್ದ ಭಯ, ಅಸೂಯೆ, ಕೊರತೆಯ ಭಾವನೆ ಇವೆಲ್ಲದರಿಂದ ಮುಕ್ತರಾಗುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಆ ಮುಕ್ತಿಯ ಭಾವನೆ ಎಷ್ಟು ಹಗುರ, ಎಷ್ಟು ಶಕ್ತಿಶಾಲಿ ಎಂಬುದನ್ನ ಅನುಭವಿಸಿ ನೋಡಿ. ಈ ಬದಲಾವಣೆ ಒಂದೇ ದಿನದಲ್ಲಾಗುವುದಿಲ್ಲ, ಆದರೆ ಇಂದೇ ಆ ಬದಲಾವಣೆಯ ಮೊದಲ ಹೆಜ್ಜೆ ಇಡಿ. ಸ್ನೇಹಿತರೆ, ನಾವು ಈ ಪ್ರಯಾಣದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ನಾವು ಕಲಿತದ್ದನ್ನೆಲ್ಲ ಒಂದು ಬಾರಿ ಮನಸ್ಸಿನಲ್ಲಿ ಮೆಲುಕು ಹಾಕೋಣ. ಹಣ ಬಾರದಿರುವುದಕ್ಕೆ ಕಾರಣ ಹಣೆಬರಹವಲ್ಲ, ಬದಲಿಗೆ ನಮ್ಮ ಆಲೋಚನೆ. ಬಡತನದ ಮನಸ್ಥಿತಿ, ಹೋಲಿಕೆಯ ಬೆಂಕಿ, ಕೃತಜ್ಞತೆಯ ಕೊರತೆ, ಭಯ ಮತ್ತು ಅಭದ್ರತೆ ಇವೆಲ್ಲ ನಮ್ಮ ಸಂಪತ್ತಿನ ಬೆಳವಣಿಗೆಗೆ ಅಡ್ಡಿಯಾಗುವ ಆಂತರಿಕ ಶತ್ರುಗಳು. ಸುದಾಮನ ನಿಸ್ವಾರ್ಥ ಪ್ರೀತಿ, ಪಾಂಡವರ ಸ್ಥಿರ ಧರ್ಮ, ಶ್ರೀಕೃಷ್ಣನ ಕರ್ಮಯೋಗದ ಬೋಧನೆ ಇವೆಲ್ಲ ನಮಗೆ ದಾರಿ ತೋರುವ ದೀಪಸ್ತಂಭಗಳು. ಸ್ನೇಹಿತರೆ, ಬದಲಾವಣೆ ಎಂಬುದು ಒಂದು ಪ್ರಕ್ರಿಯೆ, ಒಂದು ಕ್ಷಣದ ಘಟನೆಯಲ್ಲ. ಇಂದಿನಿಂದ ನೀವು ಪ್ರಾರಂಭಿಸಿದ ಪ್ರತಿ ಸಣ್ಣ ಬದಲಾವಣೆಯೂ ಒಂದು ಕೃತಜ್ಞತೆಯ ಮಾತು, ಒಂದು ಪ್ರಾಮಾಣಿಕ ನಿರ್ಧಾರ, ಒಂದು ತಾಳ್ಮೆಯ ಹೆಜ್ಜೆ ಇವೆಲ್ಲ ಸೇರಿ ದೊಡ್ಡ ಬದಲಾವಣೆಯನ್ನು ಸೃಷ್ಟಿಸುತ್ತದೆ. ಒಂದು ಸಣ್ಣ ಬೀಜ ಬೃಹತ್ ಆಲದ ಮರವಾಗುವಂತೆ ನಿಮ್ಮ ಇಂದಿನ ಸಣ್ಣ ನಿರ್ಧಾರಗಳು ನಾಳಿನ ದೊಡ್ಡ ಸಮೃದ್ಧಿಗೆ ಬುನಾದಿಯಾಗುತ್ತವೆ. ನೆನಪಿಡಿ, ಶ್ರೀಕೃಷ್ಣ ಎಂದೂ ಸೋಮಾರಿತನವನ್ನು ಬೆಂಬಲಿಸಲಿಲ್ಲ, ಎಂದೂ ಭಾಗ್ಯದ ಮೇಲೆ ಸಂಪೂರ್ಣ ಅವಲಂಬಿತರಾಗಿ ಕುಳಿತುಕೊಳ್ಳಲು ಹೇಳಿಲ್ಲ. ಆತ ಸದಾ ಕರ್ಮದ ಮಹತ್ವವನ್ನು ಒತ್ತಿ ಹೇಳಿದ. ಆದ್ದರಿಂದ ಈ ಸಂಚಿಕೆ ಕೇಳಿದ ಮಾತ್ರಕ್ಕೆ ನಿಮ್ಮ ಜೀವನ ಬದಲಾಗುವುದಿಲ್ಲ. ಇಂದೇ ಎದ್ದೇಳಿ, ನಿಮ್ಮ ಕೆಲಸಕ್ಕೆ ಹೊಸ ಶ್ರದ್ಧೆಯಿಂದ ಮರಳಿ, ನಿಮ್ಮ ಆಲೋಚನೆಗಳನ್ನು ಶುದ್ಧಗೊಳಿಸಿ, ಪ್ರಾಮಾಣಿಕ ಪರಿಶ್ರಮದ ದಾರಿಯಲ್ಲಿ ಮುಂದುವರಿಯಿರಿ. ಸಂಪತ್ತು ಎಂಬುದು ಆಕಾಶದಿಂದ ಬೀಳುವುದಿಲ್ಲ, ಅದನ್ನು ಸರಿಯಾದ ಕರ್ಮದಿಂದ, ಸರಿಯಾದ ಚಿಂತನೆಯಿಂದ ಸೃಷ್ಟಿಸಬೇಕು. ಇನ್ನೊಂದು ಕೊನೆಯ ಮಾತು, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟದ ಕಾಲ ಬಂದಿದ್ದರೂ ಅದು ಶಾಶ್ವತವಲ್ಲ ಎಂಬುದನ್ನು ನೆನಪಿಡಿ. ಪಾಂಡವರ ವನವಾಸ ಶಾಶ್ವತವಾಗಿರಲಿಲ್ಲ, ಸುದಾಮನ ಬಡತನ ಶಾಶ್ವತವಾಗಿರಲಿಲ್ಲ. ಸಮಯದ ಚಕ್ರ ಸದಾ ಚಲಿಸುತ್ತಿರುತ್ತದೆ. ನಿಮ್ಮ ಕರ್ತವ್ಯ ಏನೆಂದರೆ ಈ ಚಕ್ರ ತಿರುಗುವ ತನಕ ನಿಮ್ಮ ಧರ್ಮವನ್ನು, ನಿಮ್ಮ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು. ಶ್ರೀಕೃಷ್ಣನ ಆಶೀರ್ವಾದ ಎಂದೂ ಪ್ರಾಮಾಣಿಕ ಪರಿಶ್ರಮದ ಮೇಲಿರುತ್ತದೆ. ನಿಮ್ಮ ಒಳಗಿನ ಬಡತನವನ್ನು ಇಂದೇ ಕಿತ್ತೊಗೆಯಿರಿ, ಸಮೃದ್ಧಿ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಆಗ ಹಣ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಈ ಪ್ರಯಾಣ ಇಲ್ಲಿಗೆ ಮುಗಿಯುತ್ತದೆ, ಆದರೆ ನಿಮ್ಮ ನಿಜವಾದ ಪ್ರಯಾಣ ಇಂದಿನಿಂದ ಪ್ರಾರಂಭವಾಗುತ್ತದೆ. ಶ್ರೀಕೃಷ್ಣನ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಂಡು ಪ್ರತಿದಿನವನ್ನು ಹೊಸ ಶ್ರದ್ಧೆಯಿಂದ, ಹೊಸ ಆಶಾಭಾವನೆಯಿಂದ ಎದುರಿಸಿ. ನಿಮ್ಮ ಬಡತನದ ಆಲೋಚನೆಗಳನ್ನು ಸಮೃದ್ಧಿಯ ಆಲೋಚನೆಗಳಾಗಿ ಬದಲಿಸಿ. ಭಯದ ಬದಲು ಭರವಸೆಯನ್ನು ಆರಿಸಿ, ಅಸೂಯೆಯ ಬದಲು ಕೃತಜ್ಞತೆಯನ್ನು ಆರಿಸಿ. ಇದೇ ನಿಜವಾದ ಬದಲಾವಣೆ, ಇದೇ ನಿಜವಾದ ಸಮೃದ್ಧಿಯ ದಾರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.